ಚಿಲ್ಲರೆ ಮಾರಾಟಗಾರರು ಮತ್ತೆ ಸಗಟು ಮಾರಾಟಗಾರರು ಅಂತ ಎರಡು ಬರುತ್ತೆ. ಚಿಲ್ಲರೆ ಮಾರಾಟಗಾರರಲ್ಲಿ ಕಾಯಿಲೆ ಅಂಗಡಿಗಳು, ಸಂಚಾರಿ ವ್ಯಾಪಾರಿಗಳಂತ ಎರಡು ಬರುತ್ತೆ. ಮೊದಲನೇದು ವ್ಯಾಪಾರಿಗಳು, ಎರಡನೇದು ಕಲ್ಲುಗಡ್ಡೆ ವ್ಯಾಪಾರಿಗಳು, ಮೂರನೇದು ರಸ್ತೆ ಬದಿ ವ್ಯಾಪಾರಿಗಳು, ನಾಲ್ಕನೇದು ಸಂತೆ ವ್ಯಾಪಾರಿಗಳು. ಮತ್ತೆ ನೆಕ್ಸ್ಟ್ ವಿದೇಶಿ ವ್ಯಾಪಾರಕ್ಕೆ ಬಂದ್ರೆ ಮೂರು ವಿಧ ಬರುತ್ತೆ. ಒಂದು ಆಮದು, ಇಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ಈ ಕ್ಲಾಸಲ್ಲಿ ಏನ್ ಮಾಡೋಣ ಅಂತಂದ್ರೆ ಇದಿಷ್ಟು ಯಾವ ವಿಧಗಳು ಅರ್ಥ ಆಗಿದೆ. ಆದ್ರೆ ಸಂಚಾರಿ ವ್ಯಾಪಾರಿಗಳಲ್ಲಿ 4 ವಿಧಗಳು ಬರುತ್ತಲ್ಲ, ಮುಖ್ಯವಾಗಿ ಕಲ್ಲುಗಡ್ಡೆ ವ್ಯಾಪಾರಿಗಳು, ಸಂತೆ ವ್ಯಾಪಾರಿಗಳು ಅಥವಾ ವ್ಯಾಪಾರಿಗಳು ಅಥವಾ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು ಅವರ ನಿಜ ಜೀವನದಲ್ಲಿ ಅಥವಾ ಅವರ ಒಂದು ವ್ಯಾಪಾರದ ಸ್ಥಳಗಳಲ್ಲಿ ಹೇಗೆ ವ್ಯಾಪಾರ ಮಾಡ್ತಾರೆ. ಯಾರ್ಯಾರು? ತಲೆವರ ವ್ಯಾಪಾರಿ, ಕಲ್ಲುಗಡ್ಡೆ ವ್ಯಾಪಾರಿ, ರಸ್ತೆ ಬದಿ ವ್ಯಾಪಾರಿ ಅಂದ್ರೆ ಸಂತೆ ವ್ಯಾಪಾರಿ. ಈ 4 ವ್ಯಾಪಾರಿಗಳು ನಿಜ ಜೀವನದಲ್ಲಿ ಅವರು ಹೇಗೆ ವ್ಯಾಪಾರ ಮಾಡ್ತಾರೆ ಅಂತ ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಜೊತೆನೇ ಇರುವಂತಹ ನಿಮ್ಮ ಫ್ರೆಂಡ್ಗಳಲ್ಲೇ ಅದನ್ನ ಆಕ್ಟ್ ಮಾಡಿ ಒಂದು ನಾಟಕದ ಮೂಲಕ ಏನ್ ಮಾಡ್ತಾರೆ, ತೋರಿಸ್ತಾರೆ. ನೋಡೋದಕ್ಕೆಲ್ಲ ರೆಡಿ ಇದ್ದೀರಾ? ಸಂಚಾರಿ ವ್ಯಾಪಾರಿಗಳಲ್ಲಿ ಮೊದಲನೇ ವಿಧ ತಲೆವರ ವ್ಯಾಪಾರಿಗಳು. ಅವರು ಹೆಂಗೆ ನಿಜ ಜೀವನದಲ್ಲಿ ಹೆಂಗೆ ವ್ಯಾಪಾರ ಮಾಡ್ತಾರೆ ಅಂತ ನೋಡೋಣ. ಓಕೆ, ಸ್ಟಾರ್ಟ್. ಸಂಚಾರಿ ವ್ಯಾಪಾರಿಗಳಲ್ಲಿ ಮೊದಲನೆಯ ತಲೆವರೆ ವ್ಯಾಪಾರಿ. ತಲೆವರೆ ವ್ಯಾಪಾರಿ ಎಂದರೆ
ಇದೇ ಚೆನ್ನಾಗಲ್ಲ ಒಟ್ಟು ಒಳ್ಳೆ ಸಕಲ ಇನೋವೇಟಿವ್ ಚೆನ್ನಾಗಿ ಬರ್ತಿದೆ ಇನೋವೇಟಿವ್. ಮೂರನೆಯದು ಯಾವುದು? ಹಾಗಾದ್ರೆ ರಸ್ತೆ ಬದಿ ವ್ಯಾಪಾರಿಗಳು ರೋಡ್ ಸೈಡ್ ಅಲ್ಲಿ ಅಥವಾ ರಸ್ತೆಗಳಲ್ಲಿ ಚಾಟು ಇದಾಗ್ಬಿಟ್ಟು ಕವರ್ ಅದಕ್ಕೇನೋ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಅಂತ ನಾಡ್ಕೊಳ್ಳೋಣ ಎಷ್ಟು? ಮುಂದ್ಗಡೆ ಹೋಗಿ ಮುಂದ್ಗಡೆ ರಸ್ತೆ ಬದಿ ವ್ಯಾಪಾರಿಗಳು ಈಗಲೂ ಹೇಗೆ ವ್ಯಾಪಾರ ಮಾಡ್ತಾರೆ ಅಂತ ನಿಮ್ಮ ಫ್ರೆಂಡ್ಸ್ ಏನ್ ಮಾಡಿದ್ದಾರೆ ಅಭಿನಯದ ಮೂಲಕ ತೋರಿಸಿದ್ದಾರೆ. ಲಾಸ್ಟ್ ಸಂತೆ ವ್ಯಾಪಾರಿಗಳು ಅಂದ್ರೆ
ಇವತ್ತು ನಾಟಕದ ಮೂಲಕ ಸಂಚಾರಿ ವ್ಯಾಪಾರಿಗಳ ವಿಧಗಳನ್ನು ನೋಡಿದ್ದೀರಾ. ನಾನು ಕೇಳೋ ಪ್ರಶ್ನೆಗಳಿಗೆ ಎಲ್ಲ ಏನೇನು ಅಬ್ಸರ್ವ್ ಮಾಡಿದ್ದೀರಾ ಅದನ್ನ ಹೇಳಬೇಕು. ಇವರು ಯಾವ ವಿಧೇಯ ಮಾಡಿದ್ರು, ಯಾವ ವಿಧ ಮಾಡಿದ್ರು ಸಂಚಾರಿ ವ್ಯಾಪಾರಿಗಳು? ರಸ್ತೆ ಬದಿ ವ್ಯಾಪಾರಿಗಳು. ಯಾವ ವಸ್ತುನ ವ್ಯಾಪಾರ ಮಾಡಿದ್ರು? ಹೆಂಗ್ ಮಾಡಿದ್ರು? ತಲೆವಾರ ವ್ಯಾಪಾರಿಗಳು, ಹಣ್ಣಿಗಳ